ಶ್ರೀರಾಮುಲು ಅವರದು ಜನಾರ್ದನ್ ರೆಡ್ಡಿ ಅವರದು ಅದು BJPಯಲ್ಲಿ ನಡೀತಾ ಇರತಕ್ಕಂಥ ಆಂತರಿಕ ಅವರ ಬೆಳವಣಿಗೆಗಳು ಅಲ್ಲಿ ಏನು ನಡೀತಿದೆ ಅನ್ನೋದು ನನಗೇನು ಅದರ ಬಗ್ಗೆ ಮಾಹಿತಿಗಳಿಲ್ಲ. ಏನಕ್ಕೆ ಆ ರೀತಿಯ ಒಂದು ಬೆಳವಣಿಗೆಗಳು ಇತ್ತೀಚೆಗೆ ಮತ್ತೆ ಸೃಷ್ಟಿ ಮಾಡಿದ್ದಾರೆ ಗೊತ್ತಿಲ್ಲ. ಯಾಕೆಂದರೆ ಅವರಿಬ್ಬರು ಒಂದು ಕಾಲದಲ್ಲಿ ಇಬ್ಬರು ಆತ್ಮೀಯ ಸ್ನೇಹಿತರುಗಳೇ, ಅಣ್ಣ ತಮ್ಮಂದರಿಗಿಂತ ಚೆನ್ನಾಗಿದ್ದಂಥವ್ರು. ಅದು ಯಾತಕ್ಕೆ ಒಂದು ಅವರಿಬ್ಬರಲ್ಲಿ ಭಿನ್ನಾಭಿಪ್ರಾಯ ಮೂಡಿದೆ ಅದನ್ನು BJP ನಾಯಕರುಗಳೇ ಕೂತು ಸಾಲ್ವ್ ಮಾಡ್ಕೋಬೇಕು ಅನ್ನೋದು ನಾನು ಅವ್ರಿಗೆ ಮನವಿ ಮಾಡ್ತೀನಿ. ಅವರು ಕಾಂಗ್ರೆಸ್ಗೆ ಹೋಗ್ತಾ ಇದ್ದಾರೆ ಶ್ರೀರಾಮುಲು. ನನ್ನ ಅಭಿಪ್ರಾಯದಲ್ಲಿ ಹೋಗ್ಲಾರು. ಅಲ್ಲ DK ಶಿವಕುಮಾರ್ ಪಾತ್ರ ಇದೆ ಅಂತಾರೆ ಸರ್. ಏನೇ ಪಾತ್ರ ಇದ್ದರೂ ಡಿಫ್ರೆನ್ಸ್ ತರಲಿಕ್ಕೆ ಶ್ರೀರಾಮುಲು BJP ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತಕ್ಕಂಥದ್ದು ಅದು ನಮ್ಮ ನಿರೀಕ್ಷೆಗೂ ಮೀರಿ ಅದು ಹುಯ್ಯೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಕೇವಲ ಬರೀ JDS ಅವ್ರನ್ನ ಕಾಂಗ್ರೆಸ್ ಅವ್ರು ಡಿಸ್ಟರ್ಬ್ ಮಾಡ್ತಾರೆ ಅನ್ನೋದು ಈಗ BJP ಅವ್ರನ್ನು ಡಿಸ್ಟರ್ಬ್ ಮಾಡ್ದಂಗೆ ಕಾಣ್ತಾ ಇದೆ. ಕಾಂಗ್ರೆಸ್ನವ್ರಿಗೆ ನಾಡಿನ ಜನತೆ ಒಳ್ಳೆ ಕೆಲಸ ಮಾಡಿ ಅಂತ ಅಧಿಕಾರ ಕೊಟ್ಟರು. ಆದರೆ ಕಳೆದ 18-19 ತಿಂಗಳಿಂದ ಅವರು ನಡೀತಿರ್ತಕ್ಕಂಥ ಮಾರ್ಗ ನೋಡಿದ್ರೆ ಅವರಿಗೆ ರಾಜ್ಯದ ಜನತೆಯ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ತರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ವಿರೋಧ ಪಕ್ಷಗಳನ್ನು ಒಂದು ರೀತಿ ಅಸ್ಥಿರಗೊಳಿಸ್ತಕ್ಕಂಥದ್ದು ಮತ್ತು ಆಡಳಿತ ಅಂತಕ್ಕಂಥ ಒಂದು ಕರ್ನಾಟಕದ ಒಂದು ಹೆಸರೇನಿತ್ತು ಆಡಳಿತದ ಬಗ್ಗೆ ಅದನ್ನು ಸರ್ವನಾಶ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಹೊರಟಿದ್ದಾರೆ. ಒಂದು ಇಡೀ ದೇಶದಲ್ಲೇ ಕರ್ನಾಟಕದ ಆಡಳಿತ ಅನ್ನೋದು ಇಡೀ ಮಾದರಿ ದೇಶಕ್ಕೆ ಅಂತಕ್ಕಂಥ ಒಂದು ವಾತಾವರಣ ಇತ್ತು ಒಂದು ಕಾಲದಲ್ಲಿ. ಇಂಥ ಒಂದು ಕರ್ನಾಟಕ ರಾಜ್ಯದ ಆಡಳಿತವನ್ನು ಸರ್ವನಾಶ ಮಾಡಬೇಕು ಅಂತಕ್ಕಂಥದ್ದೇ ನಿರ್ಧಾರ ಕಾಂಗ್ರೆಸ್ ನಾಯಕರಲ್ಲಿ ಇದ್ದಾಗಿದೆ. ಒಂದಾಗದೇ ಇರೋದು ಬೇರೆ ವಿಷಯ. ಯಾರಿಗೋಸ್ಕರ ಒಂದಾಗ್ತಿದ್ದಾರೆ, ಯಾತಕ್ಕೋಸ್ಕರ ಒಂದಾಗ್ತಿದ್ದಾರೆ? ಅಧಿಕಾರಕ್ಕಷ್ಟೇ ತಾನೆ, ಚೇರಿಗೆ ತಾನೇ ಒಂದಾಗ್ತಾ ಇರೋದು. ಆಯ್ತಪ್ಪ, ಜನ ಚೇರ್ ಕೊಟ್ಟಿದ್ದಾರಲ್ಲ, ಜನಕ್ಕೆ ಏನು ಮಾಡ್ತಾ ಇದ್ದೀರಿ? ಈಗ ಮೈಕ್ರೋ ಫೈನಾನ್ಸು ಈಗೇನೋ ನಾಳೆ ಸಭೆ ಕರೀತಾರಂತೆ. ಒಂದು ತಿಂಗಳಾಯಿತು. ಬಹುಶಃ ಚಾಮರಾಜನಗರದಲ್ಲಿ ನಡೆದಂಥ ಘಟನೆ ಹಳ್ಳಿಯ ಜನ ಊರೂರೇ ಗುಳೆ ಹೋದಂಥದ್ದು ಎಷ್ಟು ತಿಂಗಳಾಯಿತು? ವರ್ಣದಲ್ಲೂ ಆಗಿದೆ, ಇಡೀ ರಾಜ್ಯದಲ್ಲಾಗಿದೆ. ಎಂದೂ ಸಹ ಮೈಕ್ರೋ ಫೈನಾನ್ಸ್ನವರ ಈ ಒಂದು ಜನಸಾಮಾನ್ಯರ ಮೇಲೆ ಕೊಡ್ತಾ ಇದ್ದಂಥ ಹಿಂಸೆ ಇತ್ತಲ್ಲ, ಅದರ ಬಗ್ಗೆ ಸರ್ಕಾರ ಏನಾದರೂ ಕ್ರಮ ತೆಗೆದುಕೊಳ್ತಕ್ಕಂಥ ಚಿಂತನೆ ನಡೆಸಿದಾರ? ಅವರಿಗೆ ಒಂದು ಮಾನಸಿಕ ಸ್ಥೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ರ? ಈ ರಾಜ್ಯದಲ್ಲಿ ಈಗಾಗಲೇ ಕಳೆದ 7-8 ತಿಂಗಳಲ್ಲಿ ಎಷ್ಟು ಜನ ಬಾಣಂತಿಯರು ತೀರ್ಕೊಂಡು ಹೋದರು? ಏನು ಕ್ರಮ ತಗೊಂಡ್ರಿ? ಯಾರ ಮೇಲೆ ಕ್ರಮ ತಗೊಂಡಿದ್ದೀರಿ? ಆ ಬಾಣಂತಿಯರ ಸಾವಿಗೆ ಕಳಪೆ ಔಷಧಿ ಸರಬರಾಜು ಅಂತಕ್ಕಂಥದ್ದು ನೀವೇ ಹೇಳ್ಕೊತೀರಿ. ಯಾರು ಕಳಪೆ ಔಷಧಿ ಸರಬರಾಜು ಮಾಡಿದವರು ಅಂಥದನ್ನು ನಿಮ್ಮಲ್ಲಿ ಯಾತಕ್ಕೆ ಕೊಂಡ್ಕೊಂಡ್ರಿ? ಏನು ಆ್ಯಕ್ಷನ್ ತಗೊಂಡ್ರಿ? ಚೇರ್ ಮುಖ್ಯ ಅಲ್ಲ, ಇಲ್ಲಿ ಎಷ್ಟು ದಿವಸ ಇರ್ತೀರಿ ಮುಖ್ಯ ಅಲ್ಲ. ಪಾಪ ಅದೇನು ಹೇಳ್ತಾರಲ್ಲ, ದೇವರಾಜಸ್ಸು ಅವರಿಗೆ ಸರಿಸಮಾನವಾದ ಅವಧಿ ಮುಗಿಸ್ತಾರೆ ಅಂತ. ಮುಗಿಸ್ಗಳಪ್ಪ, ಇನ್ನೂ 5 ವರ್ಷ ಮುನಿವ ಬನ್ನಿ. ಜನಕ್ಕೆ ಏನು ಕೊಡ್ತಾ ಇದ್ದೀರಿ? ಸಾಲದ ಹೊರೆ. ಈಗ ಬಹುಶಃ ಈ ರೈತ ಮಹಿಳೆಯರು ಮತ್ತೆ ಬಡವರು ಇವರೇ ಹೆಚ್ಚು ಟಾರ್ಗೆಟ್ ಆಗಿದ್ದಾರೆ, ಊರು ಬಿಡ್ತಿದ್ದಾರೆ. ಇರ್ತಕ್ಕಂಥ ಪ್ರಶ್ನೆನೇ ಅದು. ಈಗ 2,000 ರೂಪಾಯಿ ನೀವು ಕೊಡ್ತಕ್ಕಂಥದ್ರಿಂದ ಏನೋ ಬಡವರನ್ನ ಆರ್ಥಿಕವಾಗಿ ಸದೃಢವಾಗಿ ಬೆಳೆಸ್ತಾ ಇದ್ದೀವಿ ಅಂತ ಹೇಳಿದ್ರಲ್ಲ, ಇದೇನಾ? ಮೈಕ್ರೋ ಫೈನಾನ್ಸ್ಗಳು ವಿತೌಟ್ ಲೈಸೆನ್ಸು ಅಣಬೆಗಳು ಹುಡ್ದಂಗೆ ಹುಟ್ಟಿದ್ದಾವೆ ರಾಜ್ಯದೊಳಗೆ ಎಲ್ಲ ಕಡೆ. ಯಾವ ರೀತಿ ಅವ್ರ ಮೇಲೆ ನೀವು ಕಡಿವಾಣ ಹಾಕಿದ್ದೀರಿ? ನಾನು ನಿನ್ನೆ ಬೆಳಗ್ಗೆ ಅದರ ಬಗ್ಗೆ ಒಂದು ಸರ್ಕಾರಕ್ಕೆ ಮನವಿ ಮಾಡಿದೆ. ನಾನು 2018 ನೀವು ಇವ್ರ ಜೊತೆನೇ ಸೇರಿ ಸರ್ಕಾರ ಮಾಡಿದ್ನಲ್ಲ, ಒಂದು ಋಣಮುಕ್ತ ಕಾಯ್ದೆ ತಂದೆ 2018ರಲ್ಲಿ. ವಿಧಾನಸಭೆಯಲ್ಲಿ ಬಿಲ್ಲೇ ಪಾಸ್ ಮಾಡಿದ್ದೀವಿ. ಗವರ್ನರು ಅಕ್ಸೆಪ್ಟ್ ಮಾಡಿದ್ರು. ರಾಷ್ಟ್ರಪತಿಗಳಿಂದ ಅಂಕಿತ ತಗೊಂಬಂದೆ ಹೋಗಿ ಪರ್ಸನಲ್ಲಿ ಋಣಮುಕ್ತ ಕಾಯ್ದೆನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾನೇ ಖುದ್ದು ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ಅವರಿಂದ ಅನುಮತಿ ಪಡೆದು ಬಂದವನು. ಆ ಬಿಲ್ ಏನು ಮಾಡಿದ್ರಪ್ಪ ಮುಂದಕ್ಕೆ?
ಏನು ಆ್ಯಕ್ಷನ್ ತೊಗೊಂಡ್ರಿ? ನಂತರ ನಾನು ಬಂಡಪ್ಪನವರು ನಮ್ಮ ಸಚಿವ ಸಂಪುಟದಲ್ಲಿ ಕೋಆಪರೇಟಿವ್ ಮಿನಿಸ್ಟ್ರು ಇದಕ್ಕೆ ಕಳಿಸ್ದೆ ಕೇರಳಗೆ. ಅಲ್ಲಿ ಸಾಲಗಾರರಾದಾಗ ಸಾಲ ತೀರಿಸ್ಲಿಕ್ಕಾಗದೇ ಇದ್ದಂಥವ್ರ ಮೇಲೆ ಯಾವುದೇ ರೀತಿ ಒತ್ತಡಗಳು ಬರಬಾರ್ದು ಅಂತ ಒಂದು ಕಮಿಷನ್ ಅಲ್ಲಿ ಒಂದು ರಚನೆ ಮಾಡಿದ್ದಾರೆ. ಆ ಕಮಿಷನ್ನ ಕೆಲಸಗಳೇನು, ಗೈಡ್ಲೈನ್ಸ್ ಏನು ಇಟ್ಕೊಂಡಿದ್ದಾರೆ, ಅದನ್ನು ಸಂಪೂರ್ಣ ಮಾಹಿತಿ ತರಲಿಕ್ಕೆ ನಮ್ಮ ಬಂಡಪ್ಪನವರು ಏನು ಕೋಆಪರೇಟಿವ್ ಮಿನಿಸ್ಟರ್ ಇದ್ದರು ಅವ್ರನ್ನೇ ಕಳಿಸ್ದೆ, ಎಲ್ಲ ರೆಡಿ ಮಾಡಿ ತರಿಸಿದ್ದೆ. ಸರ್ಕಾರ ಹೋಯ್ತು, ಅದೆಲ್ಲ ಅಲ್ಲಿ ಕಸದ ಬುಟ್ಟಿಗೆ ಹಾಕಿದ್ರಿ. ಇವತ್ತು ನಾಳೆ ಮೀಟಿಂಗ್ ಕರೆದು ಏನು ಮಾಡ್ತೀರಿ? ಎಷ್ಟು ಪ್ರಾಣ ಹೋಯ್ತು ಈಗಾಗಲೇ? ಎಷ್ಟು ಜನ ಊರು ಬಿಟ್ಟು ಹೋಗಿದ್ದಾರೆ? ಏನು ಆ್ಯಕ್ಷನ್ ತಗೊಂಡಿದೆ? ಅಧಿಕಾರಿಗಳ ಕೈಲಿಲ್ಲ. ನಾನು ಮಂಡ್ಯ DC ನಾನೇ ಚರ್ಚೆ ಮಾಡಿದೆ. ಅವ್ರು ಹೇಳಿದ್ರು ಮಂಡ್ಯ ಜಿಲ್ಲೆಯಲ್ಲಿ 60 ಮೈಕ್ರೋ ಫೈನಾನ್ಸ್ಗಳಿದೆ, ಅದರಲ್ಲಿ 14-15 ಏನೋ ಒಂದು ಲೈಸೆನ್ಸ್ ತಗೊಂಡಿದ್ದಾರೆ. ಇನ್ನು ಉಳಿದವರೆಲ್ಲ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರೋದು ಅಂತಕ್ಕಂಥದ್ದು. ನಮಗೆ ಪವರ್ ಇಲ್ಲ ಅಂದರು ಆ್ಯಕ್ಷನ್ ತಗೊಳ್ಳಿಕ್ಕೆ. ಇದು ಇರ್ತಕ್ಕಂಥದ್ದು. ಇಷ್ಟು ದಿವಸ ಆಯ್ತಲ್ಲ, ಅದೆಂಥದ್ದು ಎಲ್ಲರನ್ನೂ ಉಳಿಸ್ತೀವಿ ಅದಲ್ಲಪ್ಪ. ಈಗ ಮಾಂಗಲ್ಯ ತೆಗೆದೆಲ್ಲ ಬಿಚ್ಚಿಬಿಟ್ಟು ಅದಕ್ಕೆ ಕಳಿಸ್ತಾವ್ರೆ ಮುಖ್ಯಮಂತ್ರಿಗಳ ಕಚೇರಿಗೆ ಅಂಥ ಕೆಲಸ ಮಾಡಿದರೆ. ಇದಕ್ಕೆ ಹೇಳ್ತಾ ಇದ್ದೀನಿ ನಾನು, ನೀವು ಒಂದಾಗ್ತಿರೋ ಒಂದಾಗಲ್ವೋ ಅದೆಲ್ಲ ಮುಖ್ಯ. ಒಳ್ಳೆ ಆಡಳಿತ ಕೊಡಿ. ಏನು ಕೊಟ್ಟಿದ್ದೀರಿ? ಇವತ್ತು ಇನ್ನು ಮುಂದಿನ ಜನವರಿನೂ ಮುಗಿತಾ ಬಂತು, ಫೆಬ್ರವರಿ ಮಾರ್ಚ್ 2 ತಿಂಗಳಿದೆ. 1,84,000 ಕೋಟಿ ನಿಮ್ಮ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಆದಾಯ ಇದ್ದು. ಎಲ್ಲಿಗೆ ತಂದು ನಿಲ್ಸ್ಕೊಂಡಿದ್ದೀರಿ? ಆದಾಯ ಏನು ಬರುತ್ತೆ? ಓಹೋ ಪಾಪ ದಾವಸ್ಗೆ ಹೋಗೋಕ್ಕೆ ಬಜೆಟ್ ಪ್ರಿಪ್ರೇಷನ್ ಮಾಡ್ಕೊಂಡು ಕೂತವ್ರಂತಿಲ್ಲಿ, ಅದಕ್ಕೆ ದಾವಸ್ಗೆ ಹೋಗಲಿಲ್ಲವಂತೆ. ಬಜೆಟ್ ಪ್ರಿಪ್ರೇಷನಲ್ಲಿ ಭಾಳ ಬ್ಯುಸಿ ಇದ್ರಂತೆ. ಕೇಳಿದೆ ನೆನ್ನೆ ಯಾವುದೋ ಪತ್ರಿಕೆಯಲ್ಲಿ ನೋಡ್ತಿದ್ದೆ, ಇಲ್ಲಿ ಬಜೆಟ್ ಪ್ರಿಪ್ರೇಷನ್ಗೆ ಭಾಳ ಒತ್ತು ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ರು ಅಂತ ಹೇಳಿ. ದಾವಸ್ಗೆ ಅದಕ್ಕೆ ಹೋಗಲಿಲ್ಲ ಅಂತೇಳಿ. ಎಲ್ಲ ರಾಜ್ಯದ ಪ್ರಮುಖರು ಇವತ್ತು ತೆಲಂಗಾಣದಂಥವರು ದಾವಸ್ಗೆ ಹೋಗಿ ಏನೋ ಬಂಡವಾಳ ತರಬೇಕು ಅಂತ ಹೋಗವ್ರೆ. ಇಲ್ಲೇನು ಮಾಡ್ಕೊಂಡಿದ್ದೀರಿ? ಸಂದೇಶ ಏನು ಕೊಡ್ತೀರಿ? ಈಗ ಮೊನ್ನೆ GT ದೇವೇಗೌಡರು ಮಾತಾಡ್ತಾ ಗಮನಿಸಿದ್ರಿ, ಅವರು ದೊಡ್ಡವರಿದ್ದಾರೆ, ಆಮೇಲೆ ಪಾರ್ಟಿನಲ್ಲಿ ತೀರ್ಮಾನ ತಗೋತಾರೆ. ಶಕ್ತಿ ಇಲ್ಲ ಅಂತ ಸರ್, ತಮಗೆ ಶಕ್ತಿ ಇಲ್ಲ ಅಂತ. ಶಕ್ತಿ ಅದೆಲ್ಲ ಆಮೇಲೆ ತೋರಿಸೋಣ ಬನ್ನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.